ಸ್ನೇಹಿತರೆ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ ದಯವಿಟ್ಟು. ಸ್ನೇಹಿತರೆ, ನೀವೇನು ನೋಡ್ತಿದ್ರಿ ಈ ವಿಡಿಯೋದಲ್ಲಿ, ಇಲ್ಲಿ ಹಲ್ಲೆಗೊಳಗಾಗ್ತಿರೋ ವ್ಯಕ್ತಿ ಯಾರೋ ರೇಪಿಸ್ಟ್ ಅಲ್ಲ, ಯಾರೋ ಕೊಲೆಗಡ್ಕ ಅಲ್ಲ, ಯಾವುದೋ ಕಳ್ತನ ಮಾಡಿರೋನೋ ಅಲ್ಲ. ಸೊ ಅವನೊಬ್ಬ ಫುಟ್ಪಾತು ಹೋಟೆಲ್ ವ್ಯಾಪಾರಿ, ಟೀ ಸ್ಟಾಲ್ ವ್ಯಾಪಾರಿ. ಸೊ ಲೇಟ್ ನೈಟು ಕ್ಲೋಸ್ ಮಾಡೋದು ಸ್ವಲ್ಪ ತಡವಾಗಿದೆ. ಆ ಕಾರಣಕ್ಕೆ ಅವನ ಮೇಲೆ ಈ ಥರ ದೌರ್ಜನ್ಯ ನಡೀತಾ ಇದೆ. ಈ ರೂಲ್ಸು ನಮ್ಮಂಥ ಬಡವ್ರಿಗೆ ಮಾತ್ರ. ದೊಡ್ಡ ದೊಡ್ಡ ಹೋಟೆಲ್ಲು, ರೆಸ್ಟೋರೆಂಟು, ಡಾಬಾ ಇಂಥವಕ್ಕೆ ಯಾವಕ್ಕೂ ಅನ್ವಯ ಆಗಲ್ಲ. ಬಾರು, ಪಬ್ಬು ಇವು ಯಾವಕ್ಕೂ ಅನ್ವಯ ಆಗಲ್ಲ. ಈ ರೂಲ್ಸ್ಗಳು ಏನಿದ್ರು ನಮ್ಮಂಥ ಫುಟ್ಪಾತಲ್ಲಿರೋರ್ಗೆ ಮಾತ್ರ ಈ ರೂಲ್ಸ್ ಅನ್ವಯ ಆಗೋದು. ಪ್ರತಿದಿನವೂ ನಾವೊಂದು ಇಷ್ಟೊತ್ತು ಖಾಲಿ ಮಾಡ್ಕೊಂಡು ಹೋಗಬೇಕು, ಇಷ್ಟೊತ್ತು ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟಲ್ಲಿ ಬಂದಿರ್ತೀವಿ. ಸೊ ಎಲ್ಲ ದಿವಸನೂ ಖಾಲಿ ಆಗಲ್ಲ. ಸೊ ಹಂಗಿದ್ದಾಗ ಒಂದು 10 ನಿಮಿಷ ಖಾಲಿ ಆಗ್ಬಿಡ್ಬೋದೇನೋ, ಖಾಲಿ ಮಾಡ್ಕೊ ಹೊರಟ್ಬಿಡೋಣ ಅನ್ನೋದೊಂದು ಇರುತ್ತೆ. ಆ ತಾಟಲ್ಲಿ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗ್ಬೋದು. ಬಿಟ್ರೆ ಮಧ್ಯರಾತ್ರಿವರೆಗೂ ಯಾರೂ ನಿಂತ್ಕೊಳ್ಳಲ್ಲ. 10:30 10 ಗಂಟೆಗೇ ಸ್ಟಾರ್ಟ್ ಆಗಿರುತ್ತೆ ಕ್ಲೋಸಿಂಗ್ಗೆ. ಮಧ್ಯರಾತ್ರಿ 2 ಗಂಟೆ 3 ಗಂಟೆವರೆಗೂ ರೆಸ್ಟೋರೆಂಟು, ಪಬ್ಗಳು ಏನೇನು ಓಪನ್ ಇರಲ್ಲ ರೀ. ಅಂಥವ್ರಿಗೆ ಯಾರಿಗೂ ರೂಲ್ಸೇ ಇಲ್ವಾ? ಅದನ್ನು ಹೊಡಿತಿರೋದು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಎಲ್ಲ ಯಾರ ಕಳ್ಳರು ಸುಳ್ಳರು ಹೊಡಿತಾರೆ ಗೊತ್ತಾ? ಏನೋ ದರೋಡೆಕೋರ್ರಿಗೋ, ರೇಪಿಸ್ಟ್ಗಳಿಗೋ, ಏನೋ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರೋರನ್ನ ಬೀದಿಲಿ ಹೊಡೆದಂಗೆ ಆ ಅಂಗಡಿಲಿ ನುಗ್ಗಿ ಹೊಡಿತಾ ಇದ್ದಾರೆ. ಯಾಕೆ? ಈ ಕಾನೂನು, ನಿಮ್ಮ ಈ ಪೌರುಷ ಏನಿದ್ರು ಬಡವ್ರ ಮಕ್ಳಿಗೆ ಮಾತ್ರನಾ? ಕೆಫೆ, ಡಾಬಾ, ರೆಸ್ಟೋರೆಂಟು ಅನ್ನೋ ಹೆಸರುಗಳಲ್ಲಿ ಏನೇನು ಮಾಡ್ತಾ ಇದ್ದಾರೆ ಮಧ್ಯರಾತ್ರಿವರೆಗೂ, ಅವ್ರನ್ನೆಲ್ಲ ಯಾಕೆ ಕೇಳಲ್ಲ ನೀವು? ಇಲ್ಲಿ ತೋರಿಸಿರೋ ನಿಮ್ಮ ಈ ಕಾನೂನು ಶಿಸ್ತನ್ನು ಅಲ್ಲೂ ಹೋಗಿ ತೋರಿಸಿ ಒಂದು ಸರಿ. ಜನವಾಗಿ ನಿಜವಾಗ್ಲೂ ಹೆಮ್ಮೆ ಪಡ್ತಾರೆ. ಟೀ ಹೋಟ್ಲು ಮೇಲೆ, ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಮಾತ್ರ ತೋರಿಸಿದ್ರೆ ಹೆಂಗೆ ಈ ಪೌರುಷನ? ತೋರಿಸ್ಬೇಕಲ್ವ ಅಲ್ಲೂ? ಎಲ್ಲ ಯಾಕೆ ಹೋಗಲ್ಲ? ಅಲ್ಲೆಲ್ಲ ಬರೀ ಆಚೆನೇ ನಿಮ್ಮದು ಡ್ಯೂಟಿ, ಒಳಗೋರ್ಗೂ ಹೋಗೋಕ್ಕಾಗಲ್ಲ. ಹೋಗಬೇಕು ನೀವು. ಅಲ್ಲೂ ಹೋಗಿ ಕಾನೂನು ಮುಖಾಂತರ ಇಲ್ಲೇನು ತಗೋತಿದ್ರೆ ಆ ಪೌರುಷ ಅಲ್ಲೂ ತೋರಿಸಿ.